ಎಲ್ರಿಗೂ AH ಕ್ರಿಯೇಟಿವ್ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಂದಿನಿ ಪೇಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನಿದೆ ಇದ್ರ ಬಗ್ಗೆ ಸ್ಪೆಷಲ್ ಏನಿದೆ ಮಾತಾಡೋದಕ್ಕೆ ಅಂತ ಕೇಳ್ಬೋದು. 2 ಬಾಕ್ಸ್ ಇದೆ, ಅದೇ ಸ್ಪೆಷಲ್. ಏನಂತಂದರೆ ಈ ಒಂದು ಬಾಕ್ಸಲ್ಲಿ ಇನ್ನೂ ಸ್ವೀಟ್ ತುಂಬ ಇದೆ, ಇದರಲ್ಲಿ ಸ್ವೀಟ್ ಕಡಿಮೆ ಇದೆ. ಏನಕ್ಕೆ ಕಡಿಮೆ ಇದೆ ಎಲ್ಲ ಹೇಳ್ತೀನಿ. ಗಮನಿಸಿದ್ರೆ ಪ್ಯಾಕೇಜ್ ಮೇಲೆ ನಿಮ್ಗೆ ಯಾವುದೇ ಥರದ ವ್ಯತ್ಯಾಸಗಳು ಅನಿಸೋದಿಲ್ಲ ಅಲ್ವಾ. ಸೈಡಿಂದ ಆಗಿರ್ಬೋದು ಅಥವಾ ಹಿಂದೆಯಿಂದ ಆಗಿರ್ಬೋದು, ಯಾವುದೇ ಥರದ ವ್ಯತ್ಯಾಸ ಇಲ್ಲ. ಬೆಂಗಳೂರು ಪೂರ್ತಿ ಮಳೆ ಬೀಳೋ ಟೈಮಲ್ಲಿ, ಕರೆಂಟ್ ಹೋಗೋದು ಬರೋದು ಆಗ್ತಿರೋ ಟೈಮಲ್ಲಿ ನಾವು ಈ ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದೀವಿ. ಏನಕ್ಕಿರ್ಬೋದು, ವಿಲ್ ಶೋ ದಾಟ್. ಮಿಕ್ಸಪ್ ಆಗೋಯ್ತಾ ಚಾನ್ಸೇ ಇಲ್ಲ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇದು ನಿನ್ನೆ ಬೆಳಗ್ಗೆ ತಂದಿರೋವಂಥದ್ದು, ಇದು ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ತಂದಿರೋವಂಥದ್ದು. ಏನಕ್ಕೆ 2 ಬಾಕ್ಸ್ ಅಂತ ಹೇಳ್ತೀನಿ. ಈಗ ಒಳಗಡೆ ಇರೋ ಪೇಡನ ಒಂದು ಸ್ವಲ್ಪ ನೋಡೋಣ. ನೋಡಿ, ಇದು ನಿನ್ನೆ ಬೆಳಗ್ಗೆ ತಂದಿರೋವಂಥದ್ದು. ಇದು ನಿನ್ನೆ ಬೆಳಗ್ಗೆ ತಂದಿರೋವಂಥದ್ದು. ಯೂಶ್ವಲಿ ತಂದಿದ್ದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮನೇಲಿ 3 ಜನಕ್ಕೂ ಇಷ್ಟ ಇರೋದ್ರಿಂದ ಬೇಗ ತಿಂದಾಕ್ತೀವಿ. ಇದು ಖಾಲಿ ಆಗಲಿಲ್ಲ. ಏನಕ್ಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಇದು ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ತಂದಿರೋವಂಥದ್ದು. ಎಲ್ಲ ಖಾಲಿಯಾಗಿ ಇದಕ್ಕೂ ನಿನ್ನೆ ನನ್ನ ಮಗ ವೆಯ್ಟ್ ಮಾಡ್ತೀಯಣ್ಣ ಇದನ್ನು ತಿಂದಾಕಕ್ಕೆ, ಇನ್ನೊಂದು ಸ್ವೀಟ್ ಬಾಕಿ ಇದೆ. ಎರಡನ್ನೂ ಅಕ್ಕಪಕ್ಕ ಇಟ್ಟು ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ನೀಟಾಗಿ ಕಾಣಿಸ್ತಿದೆ. ಕಲರ್ ಡಿಫ್ರೆನ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಯಿತಾ. ಒಂದು ಇನ್ನೂ ಹೇಳೋದಿದೆ ಏನಂತಂದರೆ, 2 ಪ್ಯಾಕೇಜ್ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಬ್ಯಾಚ್ ನಂಬರ್ ಸಮೇತ ಎಲ್ಲ ಸೇಮ್ ಇದೆ. ಹೇಗೆ ಅಂತ ಕೇಳಿದ್ರೆ ಇಲ್ಲಿ ಡಬ್ಬದ ಮೇಲೆ ನೋಡ್ಬೋದು ನೋಡಿ. ಇದು 8 ಮಾರ್ಚು, ಇದು 8 ಮಾರ್ಚ್. 8 ಮಾರ್ಚೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆದರೆ ಇದಕ್ಕೆ 22 ಮಾರ್ಚ್ ಇದು ಕೊಟ್ಟಿದ್ದಾರೆ, ಏನದು ಎಕ್ಸ್ಪೈರಿ ಡೇಟು. ಇದಕ್ಕೆ 27 ಮಾರ್ಚ್ವರೆಗೂ ಎಕ್ಸ್ಪೈರಿ ಡೇಟ್ ಇದೆ. ಈಗ ಎರಡೂ ಒಂದೇ ದಿನ ಮ್ಯಾನುಫ್ಯಾಕ್ಚರ್ ಆಗಿರೋಂಥದ್ದು. ಎಕ್ಸ್ಪೈರಿ ಡೇಟ್ ಸೈಡ್ಗೆ ಇಡೋಣ. ಎರಡೂ ಒಂದೇ ದಿನ ಮ್ಯಾನುಫ್ಯಾಕ್ಚರ್ ಆಗಿರೋದಿತ್ತು ಅಂತಂದರೆ ಎರಡೂ ಒಂದೇ ಥರನೇ ತಾನೇ ಇರಬೇಕು ಹತ್ತತ್ರ. ಇದಕ್ಕೆ ಯಾವ ಥರ ಕ್ವಾಲಿಟಿ ಇದೆ ಅಂತಂದರೆ, ಇದು ತೆಗೆದು ಒಂದು ಅರ್ಧ ಸ್ವೀಟ್ ನಾವು ಮುರ್ಕೊಂಡ್ರೆ ತಿಂತಾಯಿದ್ರೆ ಗ್ಯಾಸ್ ವಾಸನೆ ಹೊಡಿತಿದೆ. ಇದು ಆ ಥರದ್ದು ಏನೂ ಇಲ್ಲ. ಮೆತ್ತಗಿದೆ ಮತ್ತು ಈಸಿಯಾಗಿ ಮುರ್ಕೊತಿದೆ. ಟೇಸ್ಟು ಚೆನ್ನಾಗಿದೆ. ಇದು ಗ್ಯಾಸ್ ವಾಸನೆ ಹೊಡಿತಿದೆ. ಇದು ಮನೆ ಹತ್ರ ಇರೋವಂಥ ನಂದಿನಿ ಪಾರ್ಲರಲ್ಲಿ ತೊಗೊಂಬರೋದು. ಏನಪ್ಪ ವ್ಯತ್ಯಾಸ ಇದೆ, ಇದು ಮಾತ್ರ ಏನಕ್ಕೆ ಈ ಥರ ಆಗ್ತಿದೆ. ಇದು ಫಸ್ಟ್ ಟೈಮ್ ಇದಕ್ಕೆ ಮುಂಚೆ ಒಂದು ಸಾರಿ ಆಗಿತ್ತು. ನಾವು ಓಕೆ ಮೋಸ್ಟ್ ಲೈಕ್ಲಿ ಎಕ್ಸ್ಪೈರ್ ಆಗಿರೋವಂಥ ಇದು ಪೇಡ ತಂದಿದ್ದೀವಿ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡು ಹೋಗಿರಲಿಲ್ಲ. ಈ ಸಾರಿ ಇದು ಸೆಕೆಂಡ್ ಟೈಮ್ ಇದು ಈ ಥರ ಕ್ವಾಲಿಟಿ ವಿಷಯದಲ್ಲಿ ನನಗೆ ಬೇಜಾರಾಗಿದ್ದು. ಹಾಗಾಗಿ ತಿನ್ನೋದು ಬೇಡ, ತಿನ್ನಬೇಡಿ, ಇಟ್ಟಿರಿ, ಬೇರೆ ತೊಗೊಂಬರ್ತೀನಿ ಅಂತ ಹೇಳಿ ತೊಗೊಂಬಂದಿದ್ದು. ಸರಿ, ಪ್ಯಾಕೇಜ್ ಮೇಲೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಬಾಕ್ಸ್ಗಳ ಮೇಲೆ ಯಾವುದೇ ಥರದ್ದು ವ್ಯತ್ಯಾಸ ಇಲ್ಲ. ಎಲ್ಲ ಸೇಮ್ ಟು ಸೇಮ್ ಇದೆ. ಎಲ್ಲ ಪರ್ಫೆಕ್ಟಾಗಿದೆ. ಒಂದು ನೀವಿಲ್ಲಿ ಈಸಿಯಾಗಿ ಗಮನಿಸ್ಬೋದು ಏನು ಅಂತ ಹೇಳಿದ್ರೆ, ಒಳ್ಳೆ ಪ್ಯಾಕೆಟ್ ಏನಿದೆಯಲ್ಲ, ಈ ಪ್ಯಾಕೆಟ್ ಹಿಂದ್ಗಡೆ ನಿಮಗೆ ಆ ಪ್ಯಾಕೇಜ್ದಿರೋದು ಇದ್ರ ಮೇಲೆ ಏನೋ RRPL ಅಂತ ಹೇಳಿ ಹಾಕಿದ್ದಾರೆ. ಮತ್ತು ಇದು ಯಾವುದು ಯಾರು ಪ್ಯಾಕ್ ಅಂತ ಏನೋ ಹಾಕಿದ್ದಾರೆ, ರಾಜಶ್ರೀ ಪಾಲಿ ಪ್ಯಾಕ್ ಅಂತ ಹೇಳಿ. ಸಮ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇವ್ರದ್ದು ಯಾರ್ದಾದ್ರೂ ನಂದಿನಿ ಅವ್ರ ಜೊತೆ ಟೈಪ್ ಮಾಡ್ಕೊಂಡು ತರಿಸಿರೋದು ಏನೋ ಇರುತ್ತೆ, ತೊಂದರೆ ಇಲ್ಲ. ಇದ್ರ ಮೇಲೆ ಯಾವುದೇ ಥರದ ಪ್ರಿಂಟ್ಗಳೇನೂ ಇಲ್ಲ. ಆಯಿತಾ. ಇದು ಚೆನ್ನಾಗಿರೋ ಸ್ವೀಟು. ಈಗ ನಮಗೆ ಚೆನ್ನಾಗಿಲ್ಲ, ಗ್ಯಾಸ್ ವಾಸನೆ ಬರ್ತಿದೆ ಅಂತ ಏನು ಹೇಳಿದ್ನಲ್ಲ, ಈ ಸ್ವೀಟ್ ಮೇಲೆ ನೋಡಿ, ಕೆಳಗಡೆ ಯಾರ್ದು ಪಾಲಿಕಾರ್ಬಿನ್ ಅಂತ ಏನಿಲ್ಲ, ಬಟ್ ಪ್ಯಾಕೇಜ್ ಮೇಲೆ ಇಲ್ಲಿ ಮನ್ಮುಲ್ ಅಂತ ಬರ್ದಿದ್ದಾರೆ. ಮನ್ಮುಲ್ ಅಂತ ಹೇಳಿದ್ರೆ ಮಂಡ್ಯದರದ್ದು ಬ್ರ್ಯಾಂಚಿಂದ, ನಂದಿನಿ ಬ್ರ್ಯಾಂಚೇ ಮಂಡ್ಯದರದ್ದು ಅಂತ ಹೇಳ್ಬೋದು. ಮನ್ಮುಲ್ಲಿಂದ ಬಂದಿರೋದು ಅಂತ ಹೇಳ್ತಿದ್ದಾರೆ. ಈಗ ಮನ್ಮುಲ್ಲಿಂದ ಬಂದಿರೋವಂಥದ್ದು ಅಂದರೆ ಈಗೇನು ಮಂಡ್ಯದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಕಳಪೆ ಕ್ವಾಲಿಟಿ ಅಂತನಾ, ಹೇಗಿದು. ಈಗ ಇದನ್ನು ಎಕ್ಸ್ಪೆರಿಮೆಂಟ್ ನಾನು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಪ್ಯಾಕೆಟ್ ಇದನ್ನು ತೊಗೊಂಬಂದು ಇಟ್ಕೊಬೇಕಾಗುತ್ತೆ. ಮನೇಲಿ ಯಾರು ತಿಂದೇ ಇರೋ ಪ್ಯಾಕೆಟ್ನ ತಂದು ಇಡೋದ್ರ ಬದಲು ನಿಮ್ಮ ಇದಕ್ಕೆ ಬಿಟ್ಬಿಡ್ತೀನಿ ಇದನ್ನು. ಈಗ ಈ ಥರದ ಪ್ಯಾಕೇಜಲ್ಲಿ ಅಂದರೆ ತಿಂತಿದ್ದಂಗೆ ಗ್ಯಾಸ್ ವಾಸನೆ ಬರೋವಂಥದ್ದು ನಿಮ್ಮ ಮನೆಯಲ್ಲೂ ಆಗಿತ್ತು ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಬರೀರಿ. ಇಲ್ಲ ಗುರು, ನಮಗೆಲ್ಲ ಈ ಥರದ್ದೇನಾಗಿಲ್ಲ, ನೀನು ಮಾಡಿರೋ ಈ ವಿಡಿಯೋನ ನೋಡ್ಕೊಂಡು ಕೂತ್ಕೊಳ್ಳೋದು ನಮಗೇನು ಬಂದಿದೆ ಅಂತ ಹೇಳ್ಕೊಂಡು ಹೋದರೆ ಏನೂ ತೊಂದರೆ ಇಲ್ಲ. ಬಟ್ ಇಟ್ ಸೌಂಡ್ಸ್ ಹೆಲ್ತ್ ಹಜಾರ್ಡ್. ಏನಕ್ಕೆ ಅಂತಂದರೆ, ನಾವು ಮೇಯ್ನಾಗಿ ಈ ಸ್ವೀಟ್ ನಂದಿನಿ ಸ್ವೀಟ್ನೇ, ಬೇರೆ ಯಾವ ಸ್ವೀಟ್ ಬಾಕ್ಸು ನಮ್ಮ ಮನೇಲಿ ಎಲ್ಲೂ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ತಂದರೆ ಹಣ್ಣು, ಇಲ್ಲ ಅಂತಂದ್ರೆ ನಂದಿನಿಲಿ ಐಸ್ ಕ್ರೀಮ್ ಆಗಿರಲಿ ಅಥವಾ ಸ್ವೀಟ್ಗಳಾಗಿರಲಿ ನಂದಿನಿಯಿಂದ ತರಿಸ್ತೀವಿ. ಏನಕ್ಕೆ ಅದು ಅಂತ ಹೇಳಿದ್ರೆ ನಂದಿನಿಗಿರೋವಂಥ ಕ್ವಾಲಿಟಿ ಮಾರ್ಕ್. ಈಗ ನಮ್ಮ ಮನೆ ಕೆಳಗಡೆ ಅಂತ ಸಿಗೋವಂಥ ಒಂದು ನಂದಿನಿ ಅಂಗಡಿಲೇ ಈ ಥರದ ಕ್ವಾಲಿಟಿಯಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಇನ್ನು ಹುಡುಕ್ದಾಗೆಲ್ಲ ತೊಗೊಂಡಿದ್ದ ತಕ್ಷಣ ಅದನ್ನು ಓಪನ್ ಮಾಡಿ ಇದು ಮಂಡ್ಯದ ಇಲ್ಲಾಂದರೆ ಇದು ಬೆಂಗಳೂರದ ಅನ್ನೋದನ್ನು ಹುಡುಕ್ತಾ ಕೂತ್ಕೊಬೇಕಾಗತ್ತೆ ನಾವು. ಇದು ಬೆಂಗಳೂರದ ಅನ್ನೋದಕ್ಕೇನೂ ಇಲ್ಲ, ಇಲ್ಲೆಲ್ಲೂ ಬೆಂಗಳೂರು ಅಂತ ಎಲ್ಲೂ ಬರ್ದಿಲ್ಲ. ಬ್ಯಾಚ್ ಬೆಂಗಳೂರಿಂದ ಬಂದಿರೋದು ಅಂತ ಎಲ್ಲೂ ಇಲ್ಲ. ಬಟ್
ಟೇಸ್ಟ್ ಚೆನ್ನಾಗಿದೆ. ಬೇರೆ ನಂದಿನಿ ಅಂಗಡಿಯಲ್ಲಿ ತೊಗೊಂಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ನಾವು ಯಾವಾಗಲೂ ತೊಗೊಳ್ಳೋಂಥ ಜಾಗದಲ್ಲಿ ತೊಗೊಂಡ್ರೆ ಟೇಸ್ಟ್ ಕಳಪೆ ಆಗಿರುತ್ತೆ ಅಂತನಾ ಗೊತ್ತಿಲ್ಲ. ನಿಮಗೆ ಅಕಸ್ಮಾತ್ ಇದೇ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತಂದರೆ ಒಂದು ಸಾರಿ ಬೇರೆ ಯಾವುದಾದ್ರೂ ನಂದಿನಿ ಡೀಲರ್ಸ್, ಆಥರೈಸ್ಡ್ ಡೀಲರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಒಂದು ಸಾರಿ ಪರ್ಚೇಸ್ ಮಾಡಿ. ಸಾಧ್ಯವಾದರೆ ಆ ಡೀಲರ್ ಅವ್ರನ್ನೇ ಕೇಳಿದ್ರೆ ಹೇಳ್ತಾರೆ ಎಲ್ಲಿಂದ ತರಿಸ್ತಿರೋದು ಏನು ಇತ್ತು ಅಂತ ಹೇಳಿ. ಬಟ್ ಪ್ಯಾಕೇಜಿಂಗ್ ಒಂದೇ ಥರ ಇದ್ದು ಒಳಗಡೆ ಮನ್ಮುಲ್ ಅಂತ ಬರ್ದಿರೋದು ನೋಡಿದಾಗ ನನಗೊಂದು ಸ್ವಲ್ಪ ಗಾಬರಿ ಆಯಿತು. ಈಗ ಬೇರೆ ಅಂದರೆ ಈಗೇನು ಪ್ಯಾಕೇಜ್ ಎಕ್ಸ್ಚೇಂಜ್ ಆಗಿರುತ್ತಾ ಏನು ಇರ್ತಾ ಅಂತ, ಎಕ್ಸ್ಪೈರ್ ಆಗಿರೋಂಥ ಸ್ವೀಟ್ ಏನಾದರೂ ಕಳಿಸ್ಕೊಟ್ಟಿದ್ದಾರಾ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬಟ್ ಇದು ಎಕ್ಸ್ಪೈರ್ ಆದಮೇಲೆ ಇದು ಎಕ್ಸ್ಪೈರ್ ಆಗಿರೋದು ಅನ್ನೋ ಥರನೇ ಕಾಣಿಸ್ತಿದೆ. ನೋಡೋದ್ರೆ ಡಿಫ್ರೆನ್ಸ್ ಹಂಗೆ ಅನಿಸ್ತಿದೆ. ಇದು ಬಹುಶಃ ಎಕ್ಸ್ಪೈರ್ ಆಗಿರೋದಕ್ಕೆ ಬಹುಶಃ ರೀಪ್ರಿಂಟ್ ಆಗಿರೋದು ಏನಾದರೂ ಆಗಿರ್ಬೋದು. ಹುಷಾರಾಗಿರಿ, ನೀವೇನೋ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಪ್ರಾಡಕ್ಟ್ ಮೇಲೆ ಕ್ವಾಲಿಟಿ ಚೆಕ್ ಇರಲಿ. ಏನಕ್ಕೆ ಅಂತಂದರೆ ನಂದಿನಿ ಅಂತ ಹೇಳ್ತು ಅಂತಂದರೆ ಇಟ್ಸ್ ಅ ಬ್ರ್ಯಾಂಡ್, ಇಟ್ಸ್ ಅ ಬ್ಯೂಟಿಫುಲ್ ಬ್ರ್ಯಾಂಡ್. ಪ್ರತಿದಿನ ಮಕ್ಳಿಗೋಸ್ಕರ ಅಂತ ಹಾಲು ತೊಗೊಳ್ಳೋರಾಗಿರ್ಬೋದು ಅಥವಾ ಈ ಥರ ಸ್ವೀಟ್ಸ್ ಮನೆಗೆ ತರಿಸ್ಕೊಂತಿರೋರಾಗಿರ್ಬೋದು. ಇದೇ ನಾವು ಗಿಫ್ಟ್ ಪ್ಯಾಕ್ ಮಾಡಿ ಎಷ್ಟು ಜನಕ್ಕೆ ಯಾರಿಗಾದ್ರೂ ಕಳಿಸ್ಕೊಟ್ಟಿದ್ರೆ ಅದರಲ್ಲಿ ಈ ಥರದ್ದು ಕಳಪೆ ಕ್ವಾಲಿಟಿ ಹೋಗಿದ್ರೆ ಹೇಗೆ ಅಲ್ವಾ? ಹಾಂ, ಸೊ ಎಚ್ಚೆತ್ಕೊಳ್ಳಿ, ಇದನ್ನೇ ಹೇಳೋದಕ್ಕೆ ಬಯಸಿದ್ದು. ಸಪೋಸ್ ಈ ಒಂದು ರಿಲೇಟೆಡ್ ಯಾರಾದರೂ ಅಧಿಕಾರಿಗಳು ಯಾರಾದರೂ ನೋಡ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಇದಕ್ಕೇನಾದರೂ ಕ್ರಮ ತೊಗೊಂಡ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ತುಂಬ ಮಕ್ಕಳು ತಿನ್ನೋವಂಥ ವಸ್ತು ಆಗಿರೋಂಥದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಸಲ್ಲಿಸ್ತಿದ್ದೀವಿ. ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಆಗುತ್ತೆ. ಥ್ಯಾಂಕ್ ಯು.